ನಮ್ಮಮ್ಮ ಮಾಡ್ತಾ ಇದ್ದಾರೆ ಈ ಕಡುಬು. ಏನಪ್ಪ ಕಿಚನ್ ಈ ರೀತಿ ಇದೆ ಅಂದ್ಕೊಬೇಡಿ. ನಾವು ಹೊರ್ಗಡೆ ಅಂದರೆ ಸೆಕೆ ಕಾಲ ಇರೋದ್ರಿಂದ ನಮ್ಮಮ್ಮ ಕುಕ್ಕಿಂಗ್ ಎಲ್ಲ ಹೊರ್ಗಡೆ ಮಾಡ್ತಾರೆ. ಯೂಶ್ವಲಿ ನಮ್ಮ ಮನೆಗೆ ನಾನ್ ವೆಜ್ಜು ಅಡುಗೆ ಮನೆಯಲ್ಲಿ ಮಾಡಲ್ಲ, ಸೊ ಹೊರ್ಗಡೆ ಮಾಡ್ತಾರೆ. ಸೊ ಇಲ್ಲಿ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂದರೆ ಕಡುಬು ಅಂತಾರೆ, ನಮ್ಮ ಕಡೆ ಕಡುಬು ಅಂತಾರೆ. ಜಸ್ಟ್ ಏನಿಲ್ಲ, ಮುದ್ದೆ ಮಾಡ್ದಂಗೆ ಮಾಡಿ ಅದಕ್ಕೆ ಕಾಯಿ, ಸಕ್ಕರೆ ಮತ್ತು ಏಲಕ್ಕಿ ಕುಟ್ಟ ಹಾಕೋದೆ ನಮ್ಮ ಕಡೆ ಕಡುಬು ಅಂತಾರೆ. ಅದೇನೋ ನನಗೆ ಗೊತ್ತಿಲ್ಲ, ಈ ಬಸ್ರಿ ಬಯಕೆ ಅಂದರೆ ಜಾಸ್ತಿ ಇರುತ್ತೆ ಅನಿಸುತ್ತೆ. ಬಟ್ ಯೂಶ್ವಲಿ ನಮ್ಮ ಕಡೆ ಯಾವ ಬಸ್ರಿ ಬಯಕೆನೂ ಇಲ್ಲ, ಏನೂ ಇಲ್ಲ. ನಮ್ಮ ಅಮ್ಮಂಗೆ ಕಡುಬು ತಿನ್ನಬೇಕು ಅಂತ ಹೇಳಿದೆ. ಇದು ನಾನು ಊರಿಗೆ ಬಂದಾಗಲಿಂದ ಇದು 2ನೇ ಸರಿ ನಮ್ಮಮ್ಮ ಮಾಡಿಕೊಡ್ತಾ ಇರೋದು. ಸೊ ತುಂಬ ಸುಡ್ತಾ ಇರುತ್ತೆ. ಬಟ್ ಇನ್ನೊಂದು ಏನು ಗೊತ್ತಾ, ಅದು ಒಡ್ಕೊಳುತ್ತೆ ಕಡುಬು. ನನಗೆ ಈಗ ಅಂದರೆ ಯಾವ ರೀತಿ ಅಂದರೆ ಅಯ್ಯೋ ತಿನ್ನಬೇಕು ಅದು ಏನೂ ಗೊತ್ತಿಲ್ಲ ನನಗೆ. ನಾನು ಏನೂ ಜಾಸ್ತಿ ಆಸೆನೂ ಪಡೋಕ್ಕೆ ಹೋಗಲ್ಲ. ಯಾಕಂದರೆ ಸುಮ್ಮನೆ ಏನೋ ಕೇಳ್ತಾಳೆ ಅಂದ್ಕೊತಾರೆ ಅಂತ. ನನ್ನ ಗಂಡನ ಮನೆಯಲ್ಲಾಗಲಿ ನನ್ನ ತವ್ರ ಮನೆಯಲ್ಲಾಗಲಿ ನಾನು ಏನೂ ಕೇಳೋಕ್ಕೆ ಹೋಗಲ್ಲ. ನೋಡ್ಬೋದು, ನಾನು ತಟ್ಟೆ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ತಿನ್ನೋಕ್ಕೆ ಅಂತ. ನಾವು ಯೂಶ್ವಲಿ ಊರಲ್ಲಿ ತುಂಬಾ ಸೆಕೆ ಇಳಿತಾ ಇರುತ್ತೆ ನೀರು ಹೇಳ್ಬೇಕು ಅಂದರೆ. ನಾನಂತೂ ನನ್ನ ಕಡುಬನ್ನ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮಗೂ ಬಸ್ರಿ ಬೈಕ್ ಏನೇನಿದೆ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ.